ಎಲ್ಲ ಸ್ಟೋರಿಗೂ 2 ಸೈಡ್ ಇರುತ್ತೆ ಜನನಿ. ಒಬ್ರ ಬಗ್ಗೆ ನಿರ್ಧಾರಕ್ಕೆ ಬರೋದಕ್ಕೂ ಮುಂಚೆ 2 ಕಡೆ ತಿಳ್ಕೊಬೇಕಲ್ವಾ. ಇವಾಗ ನಿನಗೆ ನಾನು ಪ್ರತಿದಿನ ಕಾಲೇಜ್ ಮುಗಿಸ್ಕೊಂಡು ಪಾರ್ಟ್ ಟೈಮ್ ಜಾಬ್ಗೆ ಹೋಗಿ ಅರ್ನ್ ಮಾಡ್ತಿರೋದು ಗೊತ್ತಿಲ್ವಾ? ಇದಕ್ಕೆ ಹೇಳೋದು ಡು ನಾಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ. ನೀನು ನನಗಿಂತ ಸ್ಟಡೀಸಲ್ಲಿ ತುಂಬ ಚೆನ್ನಾಗಿರ್ಬೋದು ಜನನಿ, ಬಟ್ ಫ್ಯಾಮಿಲಿ ವ್ಯಾಲ್ಯೂ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ನಿನಗಿಂತ ತುಂಬ ಚೆನ್ನಾಗಿ ಗೊತ್ತು. ಯಾಕೆ ಗೊತ್ತಾ? ಯಾರ ಹತ್ರ ಏನಿರಲ್ವೋ ಅದ್ರ ಬೆಲೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತಂತೆ. ದುಡ್ಡಿನ ವ್ಯಾಲ್ಯೂ ಏನು, ಫ್ಯಾಮಿಲಿ ವ್ಯಾಲ್ಯೂ ಏನು, ಆ್ಯಂಡ್ ಅದೆಲ್ಲದಕ್ಕಿಂತ ಜೀವನ ಎಷ್ಟು ಮುಖ್ಯ ಅನ್ನೋದು ನನಗೆ 5 ವರ್ಷದ ಮೊದಲೇ ಗೊತ್ತಾಯ್ತು. ನನಗೆ ಅಪ್ಪ ಅಮ್ಮ ಇಲ್ಲ. ಇರೋದು ಅಕ್ಕ ಮಾತ್ರ. ಅವಳಿಗೂ ಮದುವೆ ಆಗಿದೆ, ಅವಳದೇ ಆದ ಸಂಸಾರ ಇದೆ. ಆದರೂ ನನ್ನ ಕೈ ಬಿಡದೆ ಜೊತೆಲಿರೋ ಅಮ್ಮನಂತ ಅಕ್ಕ ಅವಳು. ಜನನಿ, ಲೈಫು ತುಂಬ ಸಿಂಪಲ್ ಆಗಿರುತ್ತೆ. ನಾವೇ ಏನೇನೋ ಯೋಚನೆ ಮಾಡ್ಕೊಂಡು ತುಂಬ ಕಾಂಪ್ಲಿಕೇಟ್ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ನೀನು ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ, ಫ್ಯಾಮಿಲಿ ಅವ್ರಿಗೋಸ್ಕರ ಮಾಡ್ತಿರೋ ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಅವ್ರನ್ನ ಖುಷಿ ಪಡಿಸೋದಕ್ಕೋಸ್ಕರ ನಿನ್ನ ಖುಷಿಗೆ ಮೋಸ ಮಾಡ್ಕೋಬೇಡ. ನಿನ್ನ ಆಸೆಗಳಿಗೂ ರೆಸ್ಪೆಕ್ಟ್ ಕೊಡು. ಅದು ಎಷ್ಟೇ ಚಿಕ್ಕ ಆಸೆ ಆಗಿದ್ರೂ ಪರವಾಗಿಲ್ಲ. ನಿನಗೋಸ್ಕರ ಬದುಕೋದು ಕಲಿ ಅಂತ ಹೇಳಿದ್ನೆ ಹೊರತು ನಿಮ್ಮ ಅಪ್ಪನ ಮಾತನ್ನ ಕೇಳಬೇಡ ಅಂತ ನಾನು ಹೇಳಿಲ್ಲ. ಆಮೇಲೆ ಫಸ್ಟು ನೀನು ಈ ತುಂಬ ಯೋಚನೆ ಮಾಡೋದನ್ನ ಕಡಿಮೆ ಮಾಡು, ಆಯಿತಾ? ಲಿವ್ ಲೈಫ್ ಆಸ್ ಇಟ್ ಕಮ್ಸ್. ಪೀಸ್. ಸಾರಿ ಗೌತಮ್, ನಿನ್ನ ಬಗ್ಗೆ ತಿಳ್ಕೊಳ್ದೆ ನಾನು ಏನೇನೆಲ್ಲ ಹೇಳಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಚಂದನಿ, ಪ್ಲೀಸ್ ಈ ಸಿಂಪತಿ ಎಲ್ಲ ಬೇಡ ಜನನಿ, ತಡ್ಕೊಳಕ್ಕಾಗ್ತಿಲ್ಲ. ಪ್ಲೀಸ್. ಸಿಂಪತಿ ಅಲ್ಲ, ಐ ರಿಯಲಿ ಮೀನ್ ಇಟ್. ಐ ಆಮ್ ವೆರಿ ಸಾರಿ. ಸರಿ, ಲೆಟ್ಸ್ ಬಿ ಗುಡ್ ಫ್ರೆಂಡ್ಸ್, ಆಯ್ತಾ? ಇದೆಲ್ಲ ಮರ್ತ್ಬಿಡು, ಆರಾಮಾಗಿರು. ಎಕ್ಸ್ಕ್ಯೂಸ್ ಮೀ, ಸಾರಿ ಗೌತಮ್, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೋದಾ? ಮಾತಾಡು. ನೀವಿಬ್ರು ಲವ್ ಮಾಡ್ತಿದ್ದೀರಾ? ಏನು ಇಲ್ಲ. ನಾವಿಬ್ರು ಲವ್ ಮಾಡ್ತಿದೀವಿ ಅಂತ ಯಾರು ಹೇಳಿದ್ ನಿನ್ಗೆ? ಹಬ್ಬಾ, ಯಾರು ಹೇಳೋದಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ತೀನಿ. ಗೌತಮ್, ಐ ಲವ್ ಯು. ಐ ಲವ್ ಯು ಸೋ ಮಚ್. ನನಗೆ ನೀನ್ ತುಂಬಾ ಇಷ್ಟ ಆಗ್ಬಿಟ್ಟೆ. ನೀನ್ ಎಲ್ರ ಜೊತೆ ನಗ್ನಗ್ತಾ ಇರೋದು, ಹುಡುಗಿರ್ ವಿಷಯದಲ್ಲಿ ನೀನ್ ತೋರ್ಸೋ ಗೌರವ, ಕಾಳಜಿ, ತಪ್ಕೊಂಡಾಗ ಅಪೋಸ್ ಮಾಡಿದ್ದು, ಇವನ್ನೆಲ್ಲ ನೋಡಿ ನನಗೆ ನಿನ್ ಮೇಲೆ ಲವ್ ಆಗೋಯ್ತು. ಜನನಿ, ಇವಳು ನನ್ನ ಬಗ್ಗೆ ಏನೂ ಗೊತ್ತೇ ಇಲ್ಲ ಅಂತ ಅನ್ಸುತ್ತೆ. ನೀವು ಈ ಸ್ಮೈಲಿಂಗ್ ಫೇಸ್ ನೋಡಿ ಲವ್ ಮಾಡ್ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ. ನನಗೆ ಇನ್ನೊಂದು ಮುಖ ಇದೆ, ಅದು ಗೊತ್ತಾದರೆ ನೀವು ಲವ್ ಅಲ್ಲ, ನನ್ನ ಕಡೆ ತಿರುಗು ನೋಡಲ್ಲ. ಆಮೇಲೆ ಇವಾಗ ನಿನಗೆ ಆಗಿರೋದು ಲವ್ ಅಲ್ಲ, ಅದು ಒಂದು ಆಕರ್ಷಣೆ, ಜಸ್ಟ್ ಇನ್ಫ್ಯಾಚುಯೇಷನ್ ಅಷ್ಟೇ. ಈ ಟೆಂಪ್ರರಿ ಫೀಲಿಂಗ್ಸ್ಗೆ ನಾವು ಲವ್ ಅಂತ ಹೆಸರಿಟ್ಕೊಂಡು ಇಲ್ಲದೆ ಇರೋ ಕನ್ಸು ಕಟ್ಕೊಂಡು ಜೀವನ ಹಾಳು ಮಾಡಿಕೊಂಡು, ಇದೆಲ್ಲ ನನಗೆ ಸೆಟ್ ಆಗಲ್ಲ ಪ್ರಿಯಾ. ಸಾರಿ ಬ್ರೋ. ಪ್ರಿಯಾ, ಬ್ರೋನ ನೀನೇನು ನಗ್ತಾ ಇದೆಯಾ? ಅಲ್ಲ, ಅವಳು ಈಗ ಲವ್ ಅಂತ ತಾನೆ. 2 ನಿಮಿಷ ಲವ್ ಸ್ಟೋರಿ. ನೀನೋ ನಿನ್ ಲವ್ ಸ್ಟೋರೀಸ್. ಹಾಯ್ ಫ್ರೆಂಡ್ಸ್, ಈ ವೀಕೆಂಡ್ ಏನ್ ಟ್ರಿಪ್ ಪ್ಲಾನ್ ಮಾಡೋಣ? ಒಂದ್ ಕೆಲಸ ಮಾಡೋಣ, ಇಲ್ಲಿಂದ ಡೈರೆಕ್ಟ್ ಗೋವಾಯಿಂದ ಪಾಂಡಿ, ಆಮೇಲೆ ಬ್ಯಾಕ್ ಟು ಬೆಂಗಳೂರು. ಏನೋ ಪ್ರತಿ ವೀಕೆಂಡ್ ಟ್ರಿಪ್ ಹೊಡ್ದಂಗೆ. ಹೋಯ್ತೀವೋ ಇಲ್ವೋ, ವಾರ ವಾರ ಅಚ್ಚುಕಟ್ಟಾಗಿ ಟ್ರಿಪ್ ಪ್ಲಾನ್ ಅಂತೂ ಮಾಡ್ತೀವಿ. ಸರಿ, ಹಂಗಂದ್ರೆ ಈ ಸತಿ ಎಲ್ಲಾ ಖರ್ಚು ನಿಂದೆ, ಏನು ಗೌತಮ್ ಹತ್ರ ಕೇಳ್ಬಾರ್ದು, ಸರಿನಾ? ಟ್ರಿಪ್ ಅಂತ ನಾವು ಬೀಚಿಗೆ ಹೋಗ್ತೀವೋ ಇಲ್ಲೋ, ಪಕ್ಕದಲ್ಲಿರೋ ಹಿಲ್ಸ್ಗಾದ್ರೂ ಹೋಗ್ಬರೋಣ. ಯಾವ ಹಿಲ್ಸು? ನಂದಿ ಹಿಲ್ಸು, ಕೂಲ್ ಆಗಿರತ್ತೆ. ಚಿಲ್ಡ್ ಟ್ರಿಪ್ ಮಾಡ್ಕೊಂಡು ಬಂದ್ಬಿಡೋಣ. ಅಪರೂಪಕ್ಕೇನೋ ಒಳ್ಳೆ ಐಡಿಯಾ ಮಾಡಿದ್ಯಾ. ಕಮ್ ಆನ್ ಗೈಸ್, ಲೆಟ್ಸ್ ಪ್ಲಾನ್. ಪ್ಲಾನ್ ಮಾಡು. ಅವ್ರು ಏನೋ ಸಖತ್ತಾಗಿ ಪ್ಲಾನ್ ಮಾಡ್ತಿದ್ದಾರೆ.
ನಾವು ಏನಾದ್ರು ಪ್ಲಾನ್ ಮಾಡೋಣ ಕಣ್ರಿ. ಹಾಗಿದ್ರೆ ನಾವೆಲ್ಲರೂ ಗ್ರೂಪ್ ಸ್ಟಡೀಸ್ ಮಾಡೋಣವಾ? ಏನೋ ಕೂಲ್ ಆಗಿರೋ ಪ್ಲಾನ್ ಹೇಳು ಅಂದ್ರೆ ನಾವು ಅದು ಗ್ರೂಪ್ ಸ್ಟಡಿ, ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಓದೋ ಮಕ್ಕಳ. ಹಾ ಓದೋಣ ಬಿಡಿ. ಅವರೆಲ್ಲ ನಂದಿ ಹಿಲ್ಸ್ಗೋಗಿ ಚಿಲ್ ಮಾಡಿದ್ರೆ ನಾವು ನಮ್ಮ ಮನೇಲೆ ಗ್ರೂಪ್ ಸ್ಟಡಿ ಮಾಡ್ತಾ ಎಂಜಾಯ್ ಮಾಡೋಣ. ಜನನಿ ನೀನು ನಮ್ಮ ಮನೆಗೆ ಬರ್ಬೋದಲ್ವಾ? ಅವಳ ಜೊತೆ ಅವ್ರ ಅಪ್ಪ ಕೂಡ ಬರ್ತಾರೆ, ಪರವಾಗಿಲ್ವಾ? ಜನನಿಗೆ ಓದೋ ನೆಸೆಸಿಟಿನೇ ಇಲ್ಲ, ಅವಳಿಗೆಲ್ಲ ಬರುತ್ತೆ. ಜನನಿ ನಿಂಗೆಲ್ಲ ಬರುತ್ತೆ ಅಂತಲ್ಲ, ನಮ್ಮೆಲ್ರಿಗೂ ಚೇಂಜ್ ಓವರ್ ಇರುತ್ತೆ ಅಂತ. ಅಷ್ಟಕ್ಕೂ ನಿಮ್ಮಪ್ಪ ಒಪ್ಕೋಬೇಕಲ್ವಾ? ಹೌದು ಜನನಿ, ಎಲ್ಲ ಹುಡುಗಿರೇ ಅಲ್ವಾ, ಅಂಕಲ್ಗೊಂದ್ಸಲಿ ಹೇಳು. ಸರಿ ಆಯ್ತು, ಆದ್ರೆ ಒಂದ್ ಕಂಡೀಷನ್. ಎಲ್ಲ ಏನು ಮದನನಿ, ಇಷ್ಟು ದಿವಸ ಇಲ್ಲದ್ದು ಈಗ ನಿನ್ ತಲೆಗೆ ಬರ್ತಾ ಇದೆ? ಅಲ್ಲ, ನನ್ನ ಉತ್ತರ ಏನಿರುತ್ತೆ ಅಂತ ಗೊತ್ತಿದ್ರು ಹೀಗೆ ಬಂದು ಕೇಳ್ತಾ ಇದೆಯಾ? ಜೊತೆಗೆ ಓದ್ತೀವಿ, ಒಟ್ಟಿಗೆ ಓದ್ತೀವಿ, ಏನಿದೆಲ್ಲ ಪ್ರಯೋಜನ ಇಲ್ಲದೆ ಇರೋದು. ನೋಡು, ಗುಂಪಲ್ಲಿ ಓದಿದಾಗ ತಲೆಗೇನು ಹತ್ತೋಲ್ಲ, ಸುಮ್ಮನೆ ಸಮಯ ಹಾಳು. ಗುಂಪಲ್ಲಿ ಓದೋದ್ರಿಂದ ಏಕಾಗ್ರತೆ ಬರೋದೇ ಇಲ್ಲಮ್ಮ ಜನನಿ. ಆ ಉಳಿದವರು ಏನೇನೋ ಹುಚ್ಚಾಟ ಮಾಡ್ತಾ ನಿನ್ನ ಗಮನನೂ ಬೇರೆ ಕಡೆ ಸೆಳೆದು ಬಿಡ್ತಾರೆ. ನೀನೇ ಅವ್ರಿಗೆ ಪಾಠ ಬೇರೆ ಮಾಡಬೇಕಾಗುತ್ತೆ. ನೀನೇ ಕಲೆ ತುಂಬಾ ಇದೆ, ಇಂಥ ಸಂಭ್ರಮಕ್ಕೆಲ್ಲ ಕೊಡೋ ಸಮಯ ನಿನಗಿಲ್ಲ. ಅರ್ಥ ಆಯ್ತಲ್ಲ? ಅಲ್ಲಪ್ಪ, ಇದರಿಂದ ನನಗೂ ಒಳ್ಳೇದಲ್ವಾ? ಅವ್ರಿಗೆ ಹೇಳ್ಕೊಡ್ತಾ ನನಗೂ ರಿವೈಸ್ ಮಾಡ್ದಾಗುತ್ತೆ. ಕ್ಲಾಸಲ್ಲಿ ಆ ಉಪನ್ಯಾಸಕರ ಮಾತನ್ನು ಹೇಳಿದ್ದೆ ಕೇಳಲ್ಲ ಅವರು. ನಿನ್ನ ಮಾತು ಕೇಳ್ತಾರಾ? ಸುಮ್ಮನೆ ಅವರೆಲ್ಲ ಇಲ್ಲಿ ಬಂದು ಸೇರ್ಕೊಳ್ತಾರೆ, ದೊಂಬಿ ಆಗುತ್ತೆ ಅಷ್ಟೇ. ಅವ್ರಿಗೆ ಯಾರಿಗೂ ಓದಬೇಕು ಅನ್ನೋ ಉದ್ದೇಶ ಇರೋಲ್ಲ, ಸುಮ್ಮನೆ ಸೇರ್ಕೊಂಡು ಗಲಾಟೆ ಮಾಡಬೇಕು ಅಷ್ಟೇ. ಇಲ್ಲ ಅಪ್ಪ, ಹುಡುಗಿರಷ್ಟೇ ಬರ್ತಿರೋದು, ಎಲ್ರಿಗೂ ಸ್ಟಡೀಸ್ ಬಗ್ಗೆ ಸೀರಿಯಸ್ನೆಸ್ ಇದೆ. ನಮ್ಮ ಪಾಡಿಗೆ ನಾವು ಟೆರೆಸ್ ಮೇಲೆ ಓದ್ಕೋತೀವಪ್ಪ. ಈಗ ನಿಮ್ಮ ಪಾಠ ನೀವು ಅಂತ ಹೇಳ್ತೀರಾ, ಆಮೇಲೆ ನಿಮ್ಮ ನಿಯಂತ್ರಿಸಕ್ಕಾಗುತ್ತಾ ನಮಗೆ? ಇಲ್ಲ ಅಪ್ಪ, ಅವ್ರ ಮನೆಗೆ ತಾನೇ ಬರ್ತಿರೋದು, ನೀವು ಅಮ್ಮ ಇರ್ತೀರಾ ಅಲ್ವಾ ನೋಡ್ಕೊಳ್ಳೋದಕ್ಕೆ. ಅವ್ರು ಹಾಗೆಲ್ಲ ಗಲಾಟೆ ಮಾಡಲ್ಲ ಅಪ್ಪ, ಪ್ಲೀಸ್ ಅಪ್ಪ. ನಾವಿದ್ದೇನ್ ಮಾಡ್ತೀವಿ? ಇವತ್ತು ಜೊತೆ ಕೂತ್ಕೊಂಡು ಓದ್ತೀವಿ ಅಂತಾರೆ, ನಾಳೆ ಹೊರಗೆ ಓದ್ತೀವಿ ಅಂತ ಹೇಳ್ತಾರೆ, ಅದನ್ನ ನಾಳಿದ್ದು ಸಂತೋಷ ಕೂಟ ಮಾಡೋಣ ಅಂತ ಹೇಳ್ತಾರೆ. ಸ್ವಲ್ಪ ಸಲಿಗೆ ಕೊಟ್ಟರೆ ಸಾಕು, ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ. ಏನ್ ಮಾಡ್ಬೇಕು?